ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇಂದು 20 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಆ ಒಂದು 20 ಜಿಲ್ಲೆಗಳನ್ನ ನೀವು 100% ತಿಳ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ 100% ಏನು ಫಲಾನುಭವಿಗಳಿದಾರಲ್ಲ, ಅಂದ್ರೆ 1,20,00,000 ಫಲಾನುಭವಿಗಳು. ಸೊ ಅದರಲ್ಲಿ 20% ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಸೊ ಯಾಕೆ ತೆಗೆದುಹಾಕ್ತಾ ಇದ್ದಾರೆ? ಇನ್ನು ಉಳಿದಂತಹ 80% ಜನರಲ್ಲಿ ಯಾರ್ಯಾರಿಗೆ ಅಮೌಂಟ್ ಹೋಗಿದೆ, ಇನ್ನು ಯಾರಿಗೆ ಅಮೌಂಟ್ ಹೋಗೋದಿದೆ, ಯಾವ್ಯಾವ ಜಿಲ್ಲೆಗಳು, ಸೊ ಏನೇನು ರೂಲ್ಸ್ಗಳು ಬಂದಿದ್ದಾವೆ, ಸೊ ಇವೆಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒಂದು ಜಿಲ್ಲೆಗಳನ್ನ ಡೆಫಿನೆಟ್ ಆಗಿ ತಿಳ್ಕೊಬೇಕಾಗತ್ತೆ ನೀವು. ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಇಂದು ಜಮಾ ಆಗುವಂತಹ ಚಾನ್ಸಸ್ ಇದೆ. ಈಗ 2 ತಿಂಗಳಾಯ್ತು ವೇಟ್ ಮಾಡ್ತಾ ಇದ್ರೆ. ಸೊ ಇಂದು ಬರುವಂತಹ ಚಾನ್ಸಸ್ ಇರುತ್ತೆ, ನಾಳೆನೂ ಕೂಡ ಬರ್ಬೋದು, ನಾಡ್ದು ಕೂಡ ಬರ್ಬೋದು. ಯಾಕಂದ್ರೆ ಡಿಬಿಟಿ ಅಂತೂ ಪುಷ್ ಮಾಡಿದ್ದಾರೆ. ಸೊ ಡಿಬಿಟಿ ಇಂದ ನಿಮ್ಮ ಖಾತೆಗೆ ಯಾವಾಗ ಬೇಕಾದ್ರೂ ಕೂಡ ಜಮಾ ಆಗಬಹುದಾಗಿರುತ್ತೆ ವೀಕ್ಷಕರ. ಸೊ ವಿಡಿಯೋನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಣ್ರಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಹೊಸ ರೂಲ್ಸ್ ಗಳು ಬರ್ತಾ ಇದಾವೆ. ಸೊ ಒಂದ್ ಸ್ವಲ್ಪ ರೂಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ಈಗ ಬಹಳಷ್ಟು ರೂಲ್ಸ್ ಗಳನ್ನ ಯಾಕೆ ತರ್ತಾ ಇದಾರೆ ಅಂದ್ರೆ, ಈಗ ಸರ್ಕಾರದ ಬಳಿ ನೋಡ್ಬೋದು ನೀವು, ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಹದಗಾಡ್ತಾ ಇದೆ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಗಳನ್ನ, ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸಿ ಸಾಕಷ್ಟು ಜನ ಈಗ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇರುವಂತದ್ದು ನಿಮ್ಮ ಒಂದು ಗಮನಕ್ಕೆ ಬರಬಹುದು. ಯಾಕಂದ್ರೆ BPL ರೇಷನ್ ಕಾರ್ಡ್ ಅನ್ನ ಸಾಕಷ್ಟು ಜನ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಅವ್ರದ್ದು ಬಡತನ ರೇಖೆಗಿಂತ ಕೆಳಗಡೆ ಇರಲ್ಲ, ಕಾಸ್ಟ್ ಇನ್ಕಮ್ ನಲ್ಲಿ ಹೆಚ್ಚನೇ ಇರುತ್ತೆ ಅಮೌಂಟ್, ಅಥವಾ GST ಪೇ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಈಗ ಹಣವನ್ನ ಪಡಿತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡೋದು ಸಹಜ ಅಷ್ಟೇ ಅಲ್ಲ, ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಈಗ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರದ್ದು ಅಂದ್ರೆ ಏನು, ಈಗ 100% ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ, ಸೊ ಅವರಲ್ಲಿ 40% ಫಲಾನುಭವಿಗಳಿಗೆ ಈಗ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತೆ. ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ. ಈಗ ನಿಮ್ಗೆ ಬಂದಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಅಲ್ಲ, ಮತ್ತೆ ಹಣ ಹಾಕ್ತಾ ಇಲ್ಲ ಅಂತ ಅರ್ಥ ಅಲ್ಲ ವೀಕ್ಷಕರ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 40% ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಈಗಾಗಲೇ ಒಂದ್ ಸ್ವಲ್ಪ ಜನರಿಗೆ ಅಮೌಂಟ್ ಮಾಡಿ ಹಾಕಿದ್ದಾರೆ, ಆದಷ್ಟು ಹೆಚ್ಚು ಜನರಿಗಂತೂ ಹಾಕಿಲ್ಲ. ಸೊ ಇದನ್ನ ಎಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ. ಅಲ್ಲಿ ಫಲಾನುಭವಿಗಳನ್ನ ಡಾಕ್ಯುಮೆಂಟ್ಸ್ ಗಳನ್ನ ರಿವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅಂದ್ರೆ 40% ಏನು ಜಮಾ ಆಗಿದೆಲ್ಲ, ಸೊ ಅದನ್ನ ಹೊರತುಪಡಿಸಿ 60% ಏನು ಫಲಾನುಭವಿಗಳಿದಾರಲ್ಲ, ಸೊ ಅದರ ಡಾಕ್ಯುಮೆಂಟ್ಸ್ ಗಳನ್ನ ರಿವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದರ ಪೈಕಿ ಟೋಟಲ್ ಆಗಿ 20% ಇಂದ 25% ಅಷ್ಟು ಫಲಾನುಭವಿಗಳನ್ನ ತೆಗೆದು ಹಾಕುವಂತಹ ಚಾನ್ಸಸ್ ಇರುತ್ತೆ. ಅದರಲ್ಲಿ ನೀವು ಕೂಡ ಆಗಿರ್ಬೋದು, ನಿಮ್ಮ ಮನೆ ಪಕ್ಕದವರು ಕೂಡ ಆಗಿರ್ಬೋದು, ನಿಮ್ಮ ಏರಿಯಾದಲ್ಲಿ ಕೂಡ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಆಗಿರ್ಬೋದು ವೀಕ್ಷಕರೇ. ಸೊ ಅದು ಅಮೌಂಟ್ ಬಂದಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದಾಗಿರುತ್ತೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಲ್ಲ. ಸೊ ನಿಮ್ಮ ಅಮೌಂಟ್ ಇನ್ಮೇಲಿಂದ ಬರಲ್ಲ. ಈಗ 10ನೇ ಕಂತಿನವರೆಗೆ ಏನು ಬಂದಿರತ್ತಲ್ಲ, ಅಥವಾ 11ನೇ ಕಂತು ಕೂಡ ನಿಮ್ಗೆ ಜಮಾ ಆಗಿರ್ಬೋದು. ನೋಡೋರು 11ನೇ ಕಂತು, 12ನೇ ಕಂತು, 13ನೇ ಕಂತು, ಮುಂಬರುವಂತಹ ಕಂತುಗಳು ಇನ್ಮೇಲಿಂದ ಬರಲ್ಲ. ಸೊ ಏನಾಗಿದೆ ಅಂದ್ರೆ 20% ಹಣ ಏನ ಫಲಾನುಭವಿಗಳಿದಾರಲ್ಲ, ಫೇಕ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡವರು, ಸೊ ಅವ್ರದ್ದೆಲ್ಲರದು ಕೂಡ ಡೆಡ್ ಮಾಡಿ ಹೋಗಿತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಗಳನ್ನ. ಅವ್ರಿಗೆ ಇನ್ಮೇಲಿಂದ ಅಮೌಂಟ್ ಹಾಕಲ್ಲ. ಯಾರು ಉಳಿದವರು 40% ಅಲ್ಲಿ ಫಲಾನುಭವಿಗಳು ಏನು ಉಳಿತಾರಲ್ಲ, ಸೊ ಅವ್ರಿಗೆ ಮಾತ್ರ ಇನ್ಮೇಲಿಂದ ಅಮೌಂಟ್ ಜಮಾ ಆಗ್ತಾ ಇರತ್ತೆ. ಸೊ ಇದು ಬಹಳ ಮುಖ್ಯವಾಗಿರುವಂತದ್ದು, ಎಲ್ಲರೂ ಕೂಡ ತಿಳ್ಕೊಬೇಕಾಗತ್ತೆ. ಫೇಕ್ ಡಾಕ್ಯುಮೆಂಟ್ಸ್ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಇನ್ಮೇಲಿಂದ ಅಮೌಂಟ್ ಹಾಕಲ್ಲ. ಸೊ ಇಲ್ಲಿ ನೋಡಬಹುದು, ಇನ್ನ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. 40% ಮಾತ್ರ ಅಮೌಂಟ್ ಹಾಕ್ತಾ ಇದ್ದಾರೆ. ಈಗಾಗಲೇ 40% ಹಾಕಿದ್ದಾರೆ. ಮತ್ತೆ ಇನ್ಮೇಲಿಂದ 20% ಅಥವಾ 25% ಏನ್ ಫಲಾನುಭವಿಗಳಿದಾರಲ್ಲ ಅವ್ರದ್ದೆಲ್ಲರದು ಕೂಡ ತೆಗೆದು ಹಾಕೋರಿದ್ದಾರೆ. ಅಂತಹ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಕ್ಲಿಯರ್ ಆಗಿ ನಿಜವಾಗಿ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು, ಇದೊಂದೇ ಯೋಜನೆ ಅಲ್ಲ ಕಂಡ್ರಿ, ಸಾಕಷ್ಟು ಯೋಜನೆ. ಮತ್ತೆ ಇಲ್ಲಿ ನಿಮ್ಮ ಮಹಾಲಕ್ಷ್ಮಿ ಯೋಜನೆ ಗೊತ್ತಾಗಿತ್ತಲ್ಲ, ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದಿತ್ತಂದ್ರೆ 1 ಲಕ್ಷ ರೂಪಾಯಿ ಯಾರು ಕಳ್ಕೊತಾರೆ ಹೇಳಿ? 1 ಲಕ್ಷ ರೂಪಾಯಿ ನಮ್ಗೆ ಬೇಕಂತಾನೆ ಹೇಳಿ ಸಾಕಷ್ಟು ಜನ BPL ರೇಷನ್ ಕಾರ್ಡ್ಸ್ಗಳನ್ನ ಮಾಡಿಸಿದ್ದಾರೆ ಕೂಡ. ಸೊ ಒಂದು ರೇಷನ್ ಕಾರ್ಡ್ಗಳನ್ನ ಮಾಡಿಸೋದ್ರ ಜೊತೆಗೆ ಸಾಕಷ್ಟು BPL ರೇಷನ್ ಕಾರ್ಡ್ಸ್ಗಳನ್ನ ಮಾಡಿಸುವ ಹಾಗೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಆ 1 ಲಕ್ಷ ರೂಪಾಯಿ ಬೇಕು. ಮತ್ತೆ ಈ ಒಂದು ಸಾಕಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಹಣ ಆಗಿರಲಿ, ಇದರಿಂದಾನೇ 10-15 ಸಾವಿರ ರೂಪಾಯಿ ನಮಗೆ ತಿಂಗಳ ಬರುತ್ತೆ ಅಂತ ಅಂದ್ರೆ ಪಿಂಚಣಿ ಸೌಲಭ್ಯ ಅದು ಇದು ಕೂಡಿಸಿ. ಸೊ ಯಾರು ಡಾಕ್ಯುಮೆಂಟ್ಸ್ ಮಾಡಿಸಲ್ಲ ಹೇಳಿ? ಸೊ ಯಾರು ಬೇಕಾದ್ರೂ ಕೂಡ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ. ಸೊ ಈಗ ಅದನ್ನ ಕ್ಲಿಯರಿಫಿಕೇಶನ್ ಸಿಕ್ಕಿದ್ರೆ, ಸೊ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಅಲ್ಲಿ ಕೇಳಬಹುದು. ಸೊ ಆದ್ರೆ ಈಗ ಈ ಒಂದು ಜಿಲ್ಲೆಗಳನ್ನ ನಾನು ಹೇಳ್ತೇನೆ ನೋಡಿ, 20 ಜಿಲ್ಲೆಗಳನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ನಿಮ್ಮದಿದಾವೆ ನೋಡ್ಕೊಳ್ಳಿ. ಸೊ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ
ನಿಮಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಜಮಾ ಆಗಲ್ಲ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ಈ ಒಂದು ಜಿಲ್ಲೆದಲ್ಲಿರುವಂತಹ ತಾಲೂಕುಗಳೇನಿರ್ತಾವಲ್ಲ, ಸೊ ಅಲ್ಲಿ ಸ್ವಲ್ಪ ತಾಲೂಕಿನಲ್ಲಿರುವಂತಹ ಸ್ವಲ್ಪ ಗ್ರಾಮದಲ್ಲಿ ಫಲಾನುಭವಿಗಳಿಗೆ ಅಮೌಂಟು ಜಮಾ ಆಗತ್ತೆ. ಸೊ ಈ ಒಂದು ತಾಲೂಕು ಹೇಳಿದ್ನಂದ್ರೆ ಸೊ ಆ ಒಂದು ತಾಲೂಕಿಗೆ ಎಲ್ಲರಿಗೂ ಕೂಡ ಜಮಾ ಆಗಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಅದನ್ನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹಂತವಾಗಿ ಅಮೌಂಟ್ ಹಾಕ್ತಾ ಹೋಗ್ತವೆ ಅಂತ ಮಾಹಿತಿ ತಿಳಿಸಿದ್ರೆ, ಯಾಕಂದ್ರೆ ಆ ಒಂದು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಇಶ್ಯೂ ಅಂತ ಕ್ಲಿಯರ್ ಆಗಿ ಅದನ್ನ ಮೊದಲೇನೆ ಹೇಳ್ಬಿಟ್ಟಿದ್ದಾರೆ ಅವರೇ. ಸೊ PM ಕಿಸಾನ್ ಯೋಜನೆ ತರ ಅಂತೂ ಹಾಕ್ತಾ ಇಲ್ಲ, ಈ ರೀತಿಯಾಗಿ ಹಂತವಾಗಿ ಹಾಕ್ತಾ ಇದ್ದಾರೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಅಮೌಂಟ್ ಬಂದ್ರೆ ಇವತ್ತು ಕೂಡ ಬರ್ಬೋದು, ನಾಳೆನೂ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.